ಈಗ ಆರ್ಗ್ಯಾನಿಕ್ ಅನ್ನೋ ಪದಕ್ಕೆ ತುಂಬ ಹೆಚ್ಚಿನ ಬೆಲೆ ಇದೆ. ನಾವೇನೇ ಒಂದು ಆರ್ಗ್ಯಾನಿಕ್ ವಸ್ತುನ ನಾವು ಕೊಳ್ಳಿಕ್ಕೆ ಹೋದಾಗ ಅದ್ರ ಬೆಲೆ ತುಂಬ ಜಾಸ್ತಿ ಇರುತ್ತೆ. ಇದನ್ನು ನಾವು ಉಪಯೋಗಿಸಿ ಹೇಗೆ ಹೋಟೆಲ್ ನಡೆಸೋದು ಅನ್ನೋದನ್ನು ಒಂದು ದೊಡ್ಡ ಕ್ವಶನ್ ಇತ್ತು. ಆವಾಗ ನನಗನ್ನಿಸ್ತು, ಹೌದು ಸರಿ, ಆ ಹೆಸರಲ್ಲಿ ಅದರಿಂದ ನಾನು ಹಿಂದೆ ಹೋಗಬಾರ್ದು. ನಾವು ಅಂದ್ಕೊಂಡಿರೋ ಆರ್ಗ್ಯಾನಿಕ್ ಅಂದ್ರೆ ಎಕ್ಸ್ಪೆನ್ಸಿವ್ ಅನ್ನೋದು ತಲೆಗೆ ಬಂದಿತ್ತಲ್ಲ. ಆರ್ಗ್ಯಾನಿಕ್ ತರಕಾರಿ ತಗೋಬೇಕು ಅಂದ್ರೆ ನಾರ್ಮಲ್ ತರಕಾರಿಗಳಿಗಿಂತ, ಅಂದ್ರೆ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಸಿಗೋ ತರಕಾರಿಗಳಿಗಿಂತ ಎಕ್ಸ್ಪೆನ್ಸಿವ್ ಇರುತ್ತೆ. ಏನಕ್ಕೆ ಅನ್ನೋದೊಂದು ಕ್ವಶನ್ ಬೇಕಲ್ಲ. ಏನಕ್ಕೆ ಅನ್ನೋದು, ಯಾಕಂದರೆ ಎಲ್ಲ ಇದೇ ಭೂಮಿಯಲ್ಲಿ ಹುಟ್ಟಂಥದ್ದು ತರಕಾರಿ. ಇದಕ್ಕೆ ಅದೇ ಕೆಲಸನೇ ಇದಕ್ಕೂ ಕೆಲಸ ತಗೊಳುತ್ತೆ. ಏನಕ್ಕೆ ಜಾಸ್ತಿ ಅನ್ನೋದನ್ನು ನಾವು ಕ್ವಶನ್. ಏನಕ್ಕೆ ಅಂದರೆ ಅವೈಲೇಬಿಲಿಟಿ ಕಮ್ಮಿ ಇದೆ. ಸೊ ಮೇ ಬಿ ಅದರಿಂದ ಅಡ್ವಾಂಟೇಜ್ ಏನಾದ್ರು ಜಾಸ್ತಿ ತೊಗೊತಾ ಇದ್ದಾರೆ. ಒಂದನೇ ಕ್ವಶನ್. ಎರಡನೇದು, ಈಗ ತರಕಾರಿಯಲ್ಲಿ ಇನ್ನು ಆಯಿಲ್ ಅಡಲ್ಟ್ರೇಷನ್ ಇದೆ ಅದರಲ್ಲಿ. ಅದರಿಂದ ಪ್ರೈಸ್ ಮೇ ವೇರಿ ಅಲ್ವಾ. ಗೀ ಇರ್ಬೋದು, ಆಯಿಲ್ ಇರ್ಬೋದು, ಮಿಲ್ಕ್ ಇರ್ಬೋದು, ಅಡಲ್ಟ್ರೇಷನ್ಗಳು ಇರೋದ್ರಿಂದ ಪ್ರೈಸ್ ವೇರಿ ಆಗ್ಬೋದು. ತರಕಾರಿಯಲ್ಲಿ ಏನಕ್ಕೆ ಜಾಸ್ತಿ ಕಮ್ಮಿ ಆಗುತ್ತೆ, ಇದನ್ನು ಯೋಚನೆ ಮಾಡಬೇಕು. ಈ ಥರ ಯೋಚನೆ ಮಾಡಿದಾಗ ನನಗನ್ನಿಸ್ತು, ಈಗ ನಾವೇ ಮಾಡ್ಬೋದಲ್ಲ, ಫಾರ್ಮಿಂಗು ಮಾಡ್ಬೋದು. ಈಗ ಹೋಟೆಲ್ ಅಂದಮೇಲೆ ಇದು ಲೇಬರ್ ಓರಿಯೆಂಟೆಡ್ ಬಿಸ್ನೆಸ್ ಇದೆ. ಸೊ ನಾನು ಇದನ್ನು ಫಾರ್ಮಿಂಗ್ ಮಾಡೋದು ಈಸಿನೇ ಆಗುತ್ತೆ, ನನಗೇನು ಕಷ್ಟ ಅನಿಸೋದಿಲ್ಲ. ಇದರ ಜೊತೆಗೆ ನಾವೇ ಯಾಕೆ ಒಂದು ವುಡ್ ಪ್ರೆಸ್ಡ್ ಕುಕ್ನ ಇದು ಆಯಿಲ್ ಯೂನಿಟ್ ಯಾಕೆ ಮಾಡಬಾರ್ದು ಅನ್ನೋ. ಸೊ ಆ ಮೆಷಿನ್ರಿ ಹಾಕಿದ್ವಿ.